ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಸ್ಟಾಕ್ಸ್ ಕನ್ನಡ. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ RVNL ಶೇರ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಳ್ಳೋಣ. ರೇಲ್ ವಿಕಾಸ್ ನಿಗಮ್ ಲಿಮಿಟೆಡ್ ಅಂತೇಳಿ. ವಿಡಿಯೋ ನೋಡೋಕ್ಕಿಂತ ಮೊದಲು ಡಿಸ್ಕ್ಲೇಮರ್ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋ ಕೇವಲ ಶೈಕ್ಷಣಿಕ ಉದ್ದೇಶಕ್ಕಾಗಿ ಮಾತ್ರ ಇರುವುದು, ಓನ್ಲಿ ಫಾರ್ ಎಜುಕೇಷನಲ್ ಪರ್ಪೋಸಸ್. ನಾನು ಯಾವುದೇ ಸೆಬಿ ರಿಜಿಸ್ಟರ್ಡ್ ಅಡ್ವೈಸರ್ ಇಲ್ಲದೇ ಇರೋ ಕಾರಣ ಕೇವಲ ಮಾಹಿತಿ ನೀಡುವುದಷ್ಟೇ ನನ್ನ ಕೆಲಸವಾಗಿರ್ತದೆ. ನೀವು ಕೂಡ ಸ್ಟಡಿ ಮಾಡಿ ಹಾಗೂ ನಿಮ್ಮ ಆರ್ಥಿಕ ಸಲಹೆಗಾರ ಸಲಹೆಯನ್ನು ಪಡೆದು ನೀವು ಮುಂದುವರಿಯಬಹುದು ಸ್ನೇಹಿತರೆ. ಬನ್ನಿ, ಮೊದಲು RVNL ಅಂದ್ರೇನು, ಅದರ ಲೋಗೋ ಎಲ್ಲ ನೋಡೋಣ. RVNL ಅಂದರೆ ರೇಲ್ ವಿಕಾಸ್ ನಿಗಮ್ ಲಿಮಿಟೆಡ್ ಅಂತೇಳಿ, ಪ್ಯೂರ್ಲಿ ಸೆಂಟ್ರಲ್ ಗೌರ್ಮೆಂಟ್ ಅಂಡರ್ ಬರ್ತಾ ಇದು. ಇದರ ಲೋಗೋ ಇದು ಏನು ಕೆಲಸ ಮಾಡುತ್ತೆ RVNL ಎಕ್ಸಿಕ್ಯೂಟ್ಸ್ ಆಲ್ ಟೈಪ್ಸ್ ಆಫ್ ರೈಲ್ವೆ ಪ್ರಾಜೆಕ್ಟ್ಸ್ including new lines, doubling, gauge conversion, railway electrification, metro projects, workshops, major bridges, construction of cable stayed bridges and institutional buildings. ಸೊ ನಿಮ್ಗೆ ಗೊತ್ತಾಗಿದೆ ಅಂದ್ಕೊಂಡಿದ್ದೀನಿ. RVNL ಕೆಲಸ ಏನು? ಹೊಸ ರೇಲ್ ಲೈನ್ಗಳನ್ನು ಮಾಡೋದು, ಗಾಜು ಫಿಟ್ಟಿಂಗ್ ಮಾಡೋದು, ಆಮೇಲೆ ರೈಲ್ವೇದಲ್ಲಿ ಬರ್ತಕ್ಕಂಥ ಇಲೆಕ್ಟ್ರಿಫಿಕೇಷನ್ ಮಾಡೋದು, ಮೆಟ್ರೋ ಪ್ರಾಜೆಕ್ಟ್ಸ್ಗಳನ್ನು ಕೂಡ ಕೈಗೊಳ್ಳುತ್ತೆ. ಹಾಗೆ ದೊಡ್ಡ ದೊಡ್ಡ ಬ್ರಿಡ್ಜಸ್ ಕೂಡ, ರೈಲ್ವೆ ಬ್ರಿಡ್ಜಸ್ ಏನು ಬರ್ತಲ್ಲ ಆ ಬ್ರಿಡ್ಜಸ್ಸನ್ನು RVNLನ್ನು ಏನು ಮಾಡುತ್ತೆ, RVNL ದ ಪಾರ್ಟ್ ಆಫ್ ಪ್ರಾಜೆಕ್ಟ್ ಅಂತ ಹೇಳ್ಬೋದು. ಇವೆಲ್ಲ RVNL ದ ಒಂದು ಕೆಲಸ ಅಂತ ಹೇಳ್ತೀನಿ. ಇವನ್ನೆಲ್ಲ ನೋಡಿದ ನಂತರ ನಾವು ಅದರ ಶೇರ್ ಪ್ರೈಸು ಹಾಗೂ ಲೇಟೆಸ್ಟ್ ಅದರ ನ್ಯೂಸ್ ಏನಿದೆ ಮತ್ತು ಅದರ ಶೇರ್ ಹೋಲ್ಡಿಂಗ್ ಪ್ಯಾಟರ್ನು ಎಲ್ಲ ನೋಡೋಣ. ನೋಡಿ, ಈ ಥರ ರೈಲ್ವೆ ಲೈನ್ಗಳನ್ನು RVNL ತಯಾರು ಮಾಡುತ್ತೆ. ಅದರ ಕೆಲಸನೂ ಹೊಸ ರೈಲ್ವೆ ಲೈನ್ ಏನಿರ್ತಲ್ಲ ಅದನ್ನು ನಿರ್ಮಾಣ ಮಾಡೋದು, ಈ ಥರ ಎಲ್ಲ ಪ್ರಾಜೆಕ್ಟ್ಸ್ ಇರುತ್ತೆ. ಜೊತೆಗೆ ಇಲ್ಲಿ ಕಾಣುತ್ತೆ ನೋಡಿ, ರೈಲ್ವೆ ಲೈನ್ಗಳನ್ನು ನಿರ್ಮಾಣ ಮಾಡಿಬಿಟ್ಟು ಇಲೆಕ್ಟ್ರಿಫಿಕೇಷನ್ ಮಾಡೋದು, ಹೊಸದಾಗಿ ಲೈನ್ಗಳನ್ನು ಹಾಕೋದು. ನಂತರ ನೋಡಿ, ಈ ಥರ ಎಲ್ಲ ಪ್ರಾಜೆಕ್ಟ್ ವರ್ಕ್ಸ್ ಇರುತ್ತೆ ಇದರದ್ದು. ನೋಡಿ, ಇಲ್ಲಿ ಬ್ರಿಡ್ಜ್ ಮಾಡಿದ್ದಾರೆ, ರೈಲ್ವೆ ಬ್ರಿಡ್ಜು. ಓಕೆ, ನೀವೆಲ್ಲ ನೋಡಿರ್ತೀರ ರೈಲ್ವೆ ಬ್ರಿಡ್ಜು, ಲೈನ್ಸು, ಇವೆಲ್ಲ RVNL ಪ್ರಾಜೆಕ್ಟ್ಸ್ನಲ್ಲಿ ಬರ್ತಕ್ಕಂಥ ಕೆಲಸಗಳು ಸ್ನೇಹಿತರೆ. ನೋಡಿ, RVNLದು ಒಂದು ಲೇಟೆಸ್ಟ್ ನ್ಯೂಸ್ ಇದೆ, ಮಾರ್ಕೆಟ್ ಅವರ್ಸ್ನಲ್ಲಿ ರಿಲೀಸ್ ಆಗಿದ್ದಿದ್ದು. RVNL ಶೇರ್ ಪ್ರೈಸ್ ಜಂಪ್ಸ್ 4% ಫ್ರಾಮ್ ಇಂಟ್ರಾಡೇ ಲೋ ಆಫ್ಟರ್ ವಿನ್ನಿಂಗ್ ಇಂಡಿಯನ್ ರೈಲ್ವೆ ಪ್ರಾಜೆಕ್ಟ್. ಇವತ್ತು ಮಧ್ಯಾಹ್ನ ಇಂಡಿಯನ್ ರೈಲ್ವೆ ಪ್ರಾಜೆಕ್ಟನ್ನು ಬಿಡ್ ಮಾಡಿತ್ತು. ಸೊ ಅದು RVNL ಕಂಪ್ನಿಗೆ ಸಿಕ್ಕಿದೆ. ಹೀಗಾಗಿ ಏನಾಯ್ತು, RVNL ಶೇರ್ ಇವತ್ತು ಡೇ ಲೋದಿಂದ 4% ಅಪ್ಸೈಡು ಜಂಪ್ ಆಯಿತು ಸ್ನೇಹಿತರೆ. ಇಲ್ಲಿದೆ ನೋಡಿ ಅದರದ್ದು. RVNL ಹ್ಯಾಸ್ ಎಮರ್ಜ್ಡ್ ಸ್ಮಾಲೆಸ್ಟ್ ಬಿಡ್ಡರ್ ಇನ್ ದ ಸೌತ್ ಸೆಂಟ್ರಲ್ ರೈಲ್ವೆ ಟೆಂಡರ್ ಫಾರ್ ಡಬ್ಲಿಂಗ್ ಆಫ್ ಟ್ರ್ಯಾಕ್ ಬಿಟ್ವೀನ್ ಅಂಕಾಯ್ ಸ್ಟೇಷನ್ ಆ್ಯಂಡ್ ಕಾರಂಜಿಗಾಂವ್ ಸ್ಟೇಷನ್ ಅಂತೇಳಿ. ನೋಡಿ, ಅಂಕಾಯ್ ಮತ್ತು ಕಾರಂಜಿಗಾಂವ್ ಸ್ಟೇಷನ್ ಮಧ್ಯೆ ರೈಲ್ ಟ್ರ್ಯಾಕ್ ನಿರ್ಮಾಣ ಮಾಡಲಿಕ್ಕೆ ಒಂದು ಆರ್ಡರ್ ಸಿಕ್ಕಿದೆ. ಹೀಗಾಗಿ ಅದಕ್ಕೆ ಒಂದು ಪಾಸಿಟಿವ್ ನ್ಯೂಸ್ ಬಂದುಬಿಟ್ಟು ಸ್ಟಾಕು ಜಂಪ್ ಆಗಿದೆ. ಅದಲ್ಲದೆ RVNL ಕೂಡ ಫ್ಯೂಚರ್ ಗ್ರೋತ್ ಇರ್ತಕ್ಕಂಥ ಸ್ಟಾಕ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸ್ಟಾಕ್ ಮಾರ್ಕೆಟ್ ಟುಡೇ ಹೇಳ್ತಾರೆ, ಲೇಟೆಸ್ಟ್ ಇದು ಮಿಂಟ್ನಲ್ಲಿ ಒಂದು ಎಕ್ಸ್ಕ್ಲೂಸಿವ್ ರಿಪೋರ್ಟ್ ಇದೆ, ಅದನ್ನೇ ಓದ್ತಾ ಇದ್ದೀನಿ ನೋಡಿ. ಶೇರ್ಸ್ ಆಫ್ ರೇಲ್ ವಿಕಾಸ್ ನಿಗಮ್ ಲಿಮಿಟೆಡ್ RVNL ವಿಟ್ನೆಸ್ಡ್ ಸೆಲ್ಲಿಂಗ್ ಪ್ರೆಷರ್ ಇನ್ ದ ಅರ್ಲಿ ಮಾರ್ನಿಂಗ್ ಸೆಷನ್. ನೋಡಿ, ಮೊದಲು ಮಾರ್ಕೆಟ್ ಓಪನ್ ಆದಾಗ ಲೋದಲ್ಲಿತ್ತು, ನೆಗೆಟಿವ್ನಲ್ಲಿತ್ತು. ನಂತರ ಏನಾಯಿತು, ಅಟ್ರಾಕ್ಟೆಡ್ ದ ಅಟೆನ್ಷನ್ ಆಫ್ ಬಾಟಮ್ ಫಿಶರ್ಸ್ ಆಟ್ ದೇರ್ ಇಂಟ್ರಾಡೇ ಲೋಸ್. ಆಫ್ಟರ್ ಟಚಿಂಗ್ ದ ಇಂಟ್ರಾಡೇ ಲೋ, RVNL ಶೇರ್ ಪ್ರೈಸ್ ಬೌನ್ಸ್ಡ್ ಬ್ಯಾಕ್ ಸ್ಟ್ರಾಂಗ್ಲಿ ಆ್ಯಂಡ್ ಲಾಕ್ಡ್ more than 4% rise against the intraday low. Buying in RVNL shares took place after the PSU company's latest exchange filing, in which it claimed the emerging lowest bidder in a South Central Railways. ನೋಡಿ, ನಮ್ಮ ಕಡೆ ಇದ್ದ ಇದು ಸೌತ್ ಸೆಂಟ್ರಲ್ ರೈಲ್ವೇಸ್ ಟೆಂಡರ್. RVNL won this. ನೋಡಿ, ಸೌತ್ ಸೆಂಟ್ರಲ್ ರೈಲ್ವೆ ಟೆಂಡರ್, RVNL won this ಇಂಡಿಯನ್ ರೈಲ್ವೇಸ್ ಪ್ರಾಜೆಕ್ಟ್ ಫಾರ್ ಡಬ್ಲಿಂಗ್ ಆಫ್ ಟ್ರ್ಯಾಕ್ ಡಬ್ಲಿಂಗಿಗೆ ಒಂದು ಆರ್ಡರ್ ಸಿಕ್ಕಿದೆ ಬಿಟ್ವೀನ್ ಅಂಕಾಯ್ ಸ್ಟೇಷನ್ ಮತ್ತು ಕಾರಂಜಿಗಾಂವ್ ಸ್ಟೇಷನ್ ಅಂತೆ, ಸೌತ್ ಸೆಂಟ್ರಲ್ನಲ್ಲಿ ಬರುತ್ತೆ. ಎಷ್ಟಕ್ಕೆ ಬಿಡ್ ಆಗಿದೆ ಇದು? 440 ಕೋಟಿ ಸ್ನೇಹಿತರೆ, 440 crores ಗೆ ಬಿಡ್ ಆಗಿದೆ.
ಹೀಗಾಗಿ ಇದಕ್ಕೊಂದು ಪಾಸಿಟಿವ್ ನ್ಯೂಸ್ ಬಂದ್ಬಿಟ್ಟು ಶೇರು ಜಂಪ್ ಆಗಿ 260ರಲ್ಲಿ 62ರವರೆಗೆ ಹೈ ಟಚ್ ಆಗಿತ್ತು. RVNL ರೇಲ್ ವಿಕಾಸ್ ನಿಗಮ್ ಲಿಮಿಟೆಡ್ ಇವತ್ತಿನ ಶೇರ್ ಬೆಲೆ ಎಷ್ಟಿದೆ? 258. ಲೋ ಎಷ್ಟಿದು? 251 ಇತ್ತು. ಹೈ ಎಷ್ಟು ಬಂತು? 262ವರೆಗೆ ಬಂದಿತ್ತು. ಸೊ ರಿಕವರ್ಡ್ ಫ್ರಾಮ್ ಡೇ ಲೋ ಅಂತ ಹೇಳ್ಬೋದು. ಡೇ ಲೋದಿಂದ ರಿಕವರ್ ಆಗಿಬಿಟ್ಟು 258ರಲ್ಲಿ ಕ್ಲೋಸ್ ಆಗಿದೆ. ಇದರದ್ದು ಇನ್ನಷ್ಟು ಡೀಟೇಲ್ಸ್ ನೋಡೋಣ ಸ್ನೇಹಿತರೆ. ಏನಿದೆ RVNL? ಅಫ್ಕೋರ್ಸ್ ಇದು PSU ಸ್ಟಾಕ್, ಇದು ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಅಂತಾರೆ. ಇದ್ರದ್ದು ಹೈ ಎಷ್ಟಿದೆ? 345. 52 ವೀಕ್ ಹೈ ಎಷ್ಟಿದೆ? 345. 52 ವೀಕ್ ಲೋ 74. ಲೋ ಅಂತೂ ಟಚ್ ಆಗಲ್ಲ. ಮುಂದಿನ ದಿನಗಳಲ್ಲಿ ಕ್ರಾಸ್ ಆದರೆ ಹೈ ಕ್ರಾಸ್ ಆಗ್ಬೋದು, 345 ಕ್ರಾಸ್ ಆಗ್ಬೋದು. ಇವತ್ತಿನ ಶೇರ್ ಪ್ರೈಸ್ ಎಷ್ಟಿದೆ? 258 ಇದೆ ಸ್ನೇಹಿತರೆ. ಮುಂದಿನ ದಿನಗಳಲ್ಲಿ 345 ಕ್ರಾಸ್ ಆದರೂ ಆಗ್ಬೋದು. ಇದರ ಒಂದು ಮಾರ್ಕೆಟ್ ಕ್ಯಾಪಿಟಲ್ ಎಷ್ಟಿದೆ ನೋಡಿ, 53,231 ಕೋಟಿ ಮಾರ್ಕೆಟ್ ಕ್ಯಾಪಿಟಲ್ ಇದೆ. 247% 1 ಇಯರ್ ರಿಟರ್ನ್ ಕೊಟ್ಟಿದೆ. RVNL ಶೇರು 1 ಇಯರ್ ರಿಟರ್ನ್ 247 ನೋಡಿ ಎಷ್ಟೊಂದು ರಿಟರ್ನ್ ಕೊಟ್ಟಿದೆ. 65% ಸೆಕ್ಟರ್ ರಿಟರ್ನ್, ಯಾವುದು ರಿಯಲ್ ಸೆಕ್ಟರ್ 65% ರಿಟರ್ನ್ ಕೊಟ್ಟಿದೆ. ಇನ್ನು ಇದರದ್ದು ಫೈನಾನ್ಷಿಯಲ್ ಟ್ರೆಂಡ್ಸು ಅದೆಲ್ಲ ನೋಡೋದಾದರೆ ನೋಡಿ, 1 ಔಟ್ ಆಫ್ 5 ನೆಗೆಟಿವ್ ಫೈನಾನ್ಷಿಯಲ್ ಟ್ರೆಂಡ್ಸ್ ಅಂತಿದ್ದಾರೆ, 2 ಔಟ್ ಆಫ್ 5 ಎಕ್ಸ್ಪೆನ್ಸಿವ್ ವ್ಯಾಲ್ಯೂಷನ್ನು, 3 ಔಟ್ ಆಫ್ 5 ಎವರೇಜ್ ಕ್ವಾಲಿಟಿ ಅಂತಿದ್ದಾರೆ. ಹಾಗೆ ಇದರದ್ದು PE ರೇಷಿಯೋ 37 ಇದೆ. ರಿಟರ್ನ್ ಆನ್ ಇಕ್ವಿಟಿ ಲೇಟೆಸ್ಟ್ ಎಷ್ಟಿದೆ? 13.58 ಇದೆ. ಡಿವಿಡೆಂಡ್ yield 0.12. ಓಕೆ, ಇನ್ನು ಶೇರ್ ಹೋಲ್ಡಿಂಗ್ ಪ್ಯಾಟ್ರನ್ ಎಷ್ಟಿದೆ ನೋಡೋಣ. ಲೇಟೆಸ್ಟ್ ಶೇರ್ ಹೋಲ್ಡಿಂಗ್ ಪ್ಯಾಟ್ರನ್ ತೋರಿಸ್ತೀನಿ ನಿಮಗೆ ನೋಡಿ. ಡಿಸೆಂಬರ್ ಲೇಟೆಸ್ಟ್ ಇದು ಶೇರ್ ಹೋಲ್ಡಿಂಗ್ ಪ್ಯಾಟ್ರನ್ನು ಎಷ್ಟಿದೆ? 72% ಪ್ರಮೋಟರ್ಸು, FIIಸು 2.59, ಮ್ಯೂಚುವಲ್ ಫಂಡ್ಸ್ 0.14, ಇನ್ಶೂರೆನ್ಸ್ ಕಂಪ್ನಿದವರು ಆಲ್ಮೋಸ್ಟ್ ಆಲ್ 6% ಇದ್ದಾರೆ, DIS 0.03, ನಾನ್ ಇನ್ಸ್ಟಿಟ್ಯೂಷನ್ ಎಷ್ಟಿದ್ದಾರೆ? 18% ಇದ್ದಾರೆ. RVNL ಶೇರ್ ಬೆಲೆ ಎಷ್ಟಿದೆ? ಇದು 258 ಇದೆ. ಸೊ 1 ಇಯರ್ ರಿಟರ್ನ್ ನೋಡೋಣ ಎಷ್ಟಿದೆ ಇದು. 1 ಇಯರ್ ರಿಟರ್ನು 234% ಇದೆ. ಹಾಗೆ 5 ವರ್ಷದ ರಿಟರ್ನ್ ನೋಡಿದರೆ ಎಷ್ಟಿದೆ ನೋಡಿ, 5 ಇಯರ್ ರಿಟರ್ನು ಓಕೆ 1019% ರಿಟರ್ನ್ ಕೊಟ್ಟಿದೆ. 1000% ರಿಟರ್ನ್ಸ್ ಇನ್ 5 ಇಯರ್ಸ್ ನೋಡಿ. 2021ರಲ್ಲಿ ಇದರ ಬೆಲೆ, ಮಾರ್ಚ್ 2021ರಲ್ಲಿ ಇದರ ಬೆಲೆ 29 ರೂಪಾಯಿ ಇತ್ತು. ಇವಾಗ 758 ಇದೆ. ಅಫ್ಕೋರ್ಸ್ 1000% ರಿಟರ್ನ್ ಸಿಕ್ಕಿದೆ. ಸೊ 2019-20ರಲ್ಲಿ ಇದರ ಬೆಲೆ ಎಷ್ಟಿತ್ತು? 20ರಿಂದ 25 ಒಳಗಡೆ ಇತ್ತು. ಹೀಗಾಗಿ ಹೈಯೆಸ್ಟ್ ರಿಟರ್ನ್ ಮೋರ್ ದೆನ್ 1000% ಇನ್ 5 ಇಯರ್ಸ್. ನಮಗೆ ಯಾವ FDಯಲ್ಲೂ ಸಿಗಲ್ಲ, ಇದರಲ್ಲೂ ಸಿಗಲ್ಲ. ಇದರದ್ದು ನೋಡಿ ಮಾರ್ಕೆಟ್ ಕ್ಯಾಪಿಟಲ್ ಆವಾಗಲೇ ಹೇಳಿದೆ, ಬಟ್ ಲೇಟೆಸ್ಟು 53,000 ಕೋಟಿ ಅಂತೇಳಿ. ಡೇ ರೇಂಜ್ ಎಷ್ಟಿತ್ತು? 250ರಿಂದ 262 ಇತ್ತು. PE ರೇಷಿಯೋ 39. ಓಕೆ, ಇನ್ನು ಇದರದ್ದು ಫೈನಾನ್ಷಿಯಲ್ ಟ್ರೆಂಡ್ಸ್ ನೋಡಿ. ಫೈನಾನ್ಷಿಯಲ್ಸ್ ಟ್ರೆಂಡ್ಸ್ ಏನಿದೆ ಅದೊಂದು ಇಂಪಾರ್ಟೆಂಟ್ ಆ್ಯನ್ಯುವಲ್ ನೋಡೋಣ. ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ, ಜಸ್ಟ್ ಐ ವಿಲ್ ಶೋ ಯು ನೋಡಿ. ಇದು 2019, 2020, 2021, 2022, 2023. ಬ್ಲೂ ಲೈನ್ ಎಲ್ಲ ಏನಿದು, ಬ್ಲೂ ಲೈನ್ಸ್ ಎಲ್ಲ ರೆವಿನ್ಯೂ, ಆದಾಯ. ಸೊ ಸ್ವಲ್ಪ ಆರೆಂಜ್ ಯೆಲ್ಲೋಯಿಶ್ ಲೈನ್ ಇದೆಯಲ್ಲ ಚಿಕ್ಕವು, ಅವು ನೆಟ್ ಇನ್ಕಮ್. ಎಷ್ಟು ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ 2019, 2020, 2021, 2022, 2023 ವಾರ್ಷಿಕ ಆದಾಯ ಹೇಗೆ ಕಾಣ್ತಾ ಇದೆ ನಿಮಗೆ? ಪ್ರತಿ ವರ್ಷ ಆದಾಯ ಜಾಸ್ತಿ ಆಗ್ತಾಯಿದೆ. ಯಾವುದು? RVNL ಶೇರ್ದು ನೋಡಿ. ನೆಟ್ ಇನ್ಕಮ್ ಕೂಡ ಪ್ರತಿ ವರ್ಷ ಚಿಕ್ಕದಿದೆಯಲ್ಲ, ಇದು ಕೂಡ ಓಕೆ ನೋಡಿ. 2023 ಚೆನ್ನಾಗಿದೆ.
ಸೊ ಈ ಥರ ಪ್ರಾಜೆಕ್ಟ್ ಸಿಗ್ತಾ ಹೋದರೆ ವರ್ಕು ಚೆನ್ನಾಗಿ ಸಿಗುತ್ತೆ. ವರ್ಕ್ ಸಿಕ್ಕಾಗ ಏನಾಗುತ್ತೆ, ಆದಾಯ ಮತ್ತು ನೆಟ್ ಇನ್ಕಮ್ ಎರಡೂ ಜಾಸ್ತಿ ಆಗ್ತಾ ಹೋಗುತ್ತೆ. ಎರಡೂ ಜಾಸ್ತಿ ಆದಾಗ ಏನಾಗುತ್ತೆ, ನ್ಯಾಚುರಲಿ ಕಂಪ್ನಿ ಗ್ರೋ ಆಗುತ್ತೆ. ಕಂಪ್ನಿ ಗ್ರೋ ಆದಾಗೆ ಶೇರ್ ಪ್ರೈಸ್ ಕೂಡ ಜಂಪ್ ಆಗುತ್ತೆ ಸ್ನೇಹಿತರೆ. ಸೊ ಮುಂದಿನ ದಿನಗಳಲ್ಲಿ ಮೆಟ್ರೋ ಪ್ರಾಜೆಕ್ಟ್ಸ್ ಇರ್ಬೋದು ಅಥವಾ ಬುಲೆಟ್ ಟ್ರೈನು ಅಂತ ಅಂತಿದ್ದಾರೆ, ಅದರದ್ದು ಪ್ರಾಜೆಕ್ಟ್ಸು RVNL ಸಿಕ್ಕರೆ ಇನ್ನೂ ಚೆನ್ನಾಗಿ ಗ್ರೋತ್ ಸಿಗುತ್ತೆ ಮುಂದಿನ ದಿನಗಳಲ್ಲಿ ಅಂತ ಹೇಳ್ತಾ, ಐ ಹೋಪ್ ನಿಮಗೆ ಈ ಒಂದು ಚಿಕ್ಕ ವಿಡಿಯೋ, ಈ ಒಂದು ಚಿಕ್ಕ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಮತ್ತಿನ ಆಗ್ತಾಡ ಬೇಗ ವಿಡಿಯೋ ನೋಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ, ಮತ್ತು ಆಲ್ ಅಂತ ಸೆಲೆಕ್ಟ್ ಮಾಡಿ, ಹಾಗೆ ಹಿಟ್ ದ ಲೈಕ್ ಬಟನ್, ಮತ್ತು ಏನಾದರೂ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಡ್ರಾಪ್ ಮಾಡಿ ಅಂತ ಕೇಳ್ಕೊತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ಅಂಟಿಲ್ ದೆನ್ ಥ್ಯಾಂಕ್ ಯು ಆಲ್.